ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಯಲ್ಲಿ 3 ಬೈಕ್ಗಳು ಪತ್ತೆಯಾಗಿವೆ. ಸೇತುವೆ ಮೇಲಿಂದ ನದಿಗೆ ಬೈಕ್ಗಳನ್ನು ಎಸೆದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಒಂದಲ್ಲ ಎರಡಲ್ಲ ಒಟ್ಟು 3 ಬೈಕ್ಗಳು ಪತ್ತೆಯಾಗಿರುವಂತದ್ದು ನದಿ ನೀರಿನಲ್ಲಿ ಪತ್ತೆಯಾಗಿವೆ. ಸ್ಥಳೀಯರಲ್ಲಿ ಆತಂಕ ಮತ್ತು ಕುತೂಹಲ ಮೂಡಿಸಿದೆ. ಕಳ್ಳತನದ ಬೈಕ್ಗಳನ್ನು ಸಾಕ್ಷ್ಯ ನಾಶಪಡಿಸೋಕೆ ಹೀಗೆಸೆಯಲಾಗಿದೆಯಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನಯಾನಗರದ ಮಲಪ್ರಭಾ ನದಿಯ ತೀರದಲ್ಲಿ ಇವತ್ತು ಬೆಳಗ್ಗೆ ಈ ದೃಶ್ಯ ಕಂಡುಬಂದಿರುವಂತದ್ದು. ಇನ್ನು ನದಿ ನೀರಿನಲ್ಲಿ ಬೈಕ್ಗಳು ಬಿದ್ದಿರೋದನ್ನ ಕಂಡಂತ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಇನ್ನು ಸ್ಥಳಕ್ಕೆ ಧಾವಿಸಿದಂತ ಬೈಲಹೊಂಗಲ ಪೊಲೀಸರು ಸ್ಥಳೀಯರ ನೆರವಿನಿಂದ ಬೈಕ್ಗಳನ್ನ ಹೊರಗೆ ತೆಗೆದಿದ್ದಾರೆ. ಪತ್ತೆಯಾದಂತ 3 ಬೈಕ್ಗಳಲ್ಲಿ KA 25J1459 ಹಾಗೆಯೇ ಇನ್ನೊಂದು KA 24J7907 2 ಬೈಕ್ಗಳ ನಂಬರ್ ಪ್ಲೇಟ್ ಇದ್ದು ಮತ್ತೊಂದು ಬೈಕ್ಗೆ ನಂಬರ್ ಪ್ಲೇಟ್ ಇರೋದಿಲ್ಲ. ಹಲವು ಬಾರಿ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದು ದೊರೆತಿರುವಂತಹ ಬೈಕ್ಗಳನ್ನ ನೋಡಿದ್ರೆ ಇವುಗಳನ್ನ ಕಳ್ಳತನಕ್ಕಾಗಿ ಬಳಸಿರುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾವುದೋ ದೊಡ್ಡ ಕೃತ್ಯ ಎಸಗೋದಕ್ಕೆ ಈ ಬೈಕ್ಗಳನ್ನ ಕದ್ದು ಬಳಸ್ಕೊಂಡಿರುವಂತಹ ದುಷ್ಕರ್ಮಿಗಳು. ಇನ್ನು ಅದಾದ ನಂತರ ಪೊಲೀಸರಿಗೆ ಸಿಕ್ಕ ಬೀಳುವಂತ ಭೀತಿಯಿಂದ ಸೇತುವೆ ಮೇಲಿಂದ ನದಿಗೆ ಎಸೆದಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಇದ್ರಿ ಒಂದೇಂದ್ರಿ K24 ಸರ J70 ರೀ G ಐತಿ ನೋಡ್ರಿ 1459 ರೀ 25 ಐತಿದೆ. ಏನದಾವ